ಜಗದಸ್ಯ ಯತಃ ಪರಬೋಧತನುಂಚ ತತಃ ಖಪತಿಂ. ಅಂತಹ ಜ್ಞಾನಸ್ವರೂಪಿಯಾಗಿದ್ದಾನೆ ಪರಮಾತ್ಮ. ಅವನು ಖಪತಿ, ಎಲ್ಲರ ಇಂದ್ರಿಯಗಳಿಗೂ ಪತಿ. ಹೃಷಿಕೇಶ ಅಂತಾರೆ ಅವನನ್ನು. ಹೃಷಿಕ ಅಂದರೆ ಇಂದ್ರಿಯಗಳು, ಖ ಅಂದರೆ ಇಂದ್ರಿಯಗಳು, ಅವುಗಳಿಗೆ ಒಡೆಯ, ನಮ್ಮೆಲ್ಲರ ಇಂದ್ರಿಯಗಳಿಗೆ ಪ್ರೇರಕನಾಗಿ ಇಂದ್ರಿಯಗಳಿಂದ ಜ್ಞಾನವಾಗುವಂತೆ ಮಾಡುವವನೇ ಆ ಪರಮಾತ್ಮ. ಆದದ್ದರಿಂದ ಆ ಭಗವಂತನಿಗೆ ಖಪತಿ, ಹೃಷಿಕೇಶ, ಜ್ಞಾನಜ್ಞಾನ ಎಂಬುದಾಗಿ ಕರೀತಾರೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಇನ್ನೂ ಒಂದು ಕಾರಣಕ್ಕಾಗಿ ಭಗವಂತನನ್ನು ಜ್ಞಾನಜ್ಞಾನ ಅಂತ ಕರೆಯೋದು. ಏನದು ಜ್ಞಾನಜ್ಞಾನ ಅಂತ? ನಮ್ಮ ನಿಮ್ಮೆಲ್ಲರಿಗೆ ಜ್ಞಾನವನ್ನು ಕೊಡುವುದು ಮಾತ್ರ ಅಲ್ಲ, ಬ್ರಹ್ಮಾದಿ ದೇವತೆಗಳಿಗೂ ಮಹಾಲಕ್ಷ್ಮಿಗೂ ಜ್ಞಾನವನ್ನು ಕೊಡುವವನು ಭಗವಂತನೇ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ, ಈದೃಶ ಅನಂತ ಸಂಖ್ಯಾನಾಂ ಶಿವಾನಾಂ ಬ್ರಹ್ಮಣಾಮಪಿ ರಮಾಯಾ ಅಪಿ ಯದ್ವೀಕ್ಷಾಂ ವಿನಾನ ಚಲಿತುಂ ಬಲಂ ನ ಚ ಜ್ಞಾನಾದಯೋ ಭಾವಾಃ ನ ಚಾಸ್ತಿತ್ವಮಪಿ ಕ್ವಚಿತ್ ಅನಂತಶಕ್ತೇಃ ಕೃಷ್ಣಸ್ಯ ನ ಚಿತ್ರಶೂಲಿನೋ ಜಯಃ. ಜೀವರಾಶಿಗಳು ಜಗತ್ತಿನಲ್ಲಿ ಅನಂತ ಇದ್ದಾರೆ. ಒಬ್ಬೊಬ್ಬ ಜೀವರಾಶಿಗಳು ಅನಂತ ಕರ್ಮಗಳನ್ನು ಮಾಡುತ್ತಾರೆ. ಅವರೆಲ್ಲರಿಂದ ಆ ಅನಂತ ಕರ್ಮಗಳನ್ನು ಮಾಡಿಸಿ ಹಿಂದೆ ಮಾಡಿದ ಅನಂತ ಕರ್ಮಗಳಿಗೆ ತಕ್ಕಂತೆ ಫಲವನ್ನು ಕೊಡುವ ಕೆಲಸ ವಾಯುದೇವರಿಗುಂಟು. ಆ ಕಲ್ಪದಲ್ಲಿ ವಾಯುದೇವರಾಗಿದ್ದು ಪರಮಾತ್ಮನಿಂದ ಆಜ್ಞೆಯನ್ನು ಪಡೆದಂತಹ ಮಹಾನುಭಾವರು ಪ್ರತಿಯೊಬ್ಬ ಜೀವರಾಶಿಗಳಿಂದ ಕರ್ಮಗಳನ್ನು ಮಾಡಿಸ್ತಾರೆ. ಅವರು ಮಾಡಿಸಿದ ಕರ್ಮಗಳು, ಹಿಂದಿನ ಕರ್ಮಗಳು, ಎಲ್ಲ ಕರ್ಮಗಳಿಗೂ ಫಲವನ್ನು ಕೂಡ ಅವರು ಕೊಡಬೇಕು. ಅವರೆಲ್ಲರಿಂದ ಸಾಧನೆಯನ್ನು ಮಾಡಿಸಬೇಕು. ಇಷ್ಟೆಲ್ಲ ಮಾಡಿಸಬೇಕು. ಅವರವರಿಗೆ ಯೋಗ್ಯವಾದ ಸಾಧನೆ. ಅವರು ಉತ್ತಮರಾಗಿರಬಹುದು, ಮಧ್ಯಮ ಜೀವರಾಗಿರಬಹುದು, ಅಧಮ ಜೀವರಾಗಿರಬಹುದು. ಅವರವರಿಗೆ ಯೋಗ್ಯವಾದ ಸಾಧನೆಯನ್ನು ಮಾಡಿಸಿ ಅದಕ್ಕೆ ತಕ್ಕ ಫಲವನ್ನು ಕೊಡಬೇಕು. ಎಷ್ಟೋ ಪಾಪಗಳನ್ನು ಮಾಡಿರ್ತಾರೆ, ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ತಾರೆ. ಎಷ್ಟೋ ಪುಣ್ಯಗಳನ್ನು ಮಾಡ್ತಾರೆ, ಪುಣ್ಯವನ್ನು ಅಳಿಸಿ ಹಾಕುವ ಪಾಪಕರ್ಮಗಳನ್ನು ಮಾಡ್ತಾರೆ. ಪುಣ್ಯ ಮಾಡಿದರೂ ಆ ಪುಣ್ಯಗಳಿಗೆ ಫಲ ಕೊಡೋ ಹಾಗಿಲ್ಲ. ಯಾಕೆ ಅಂದರೆ ಆ ಪುಣ್ಯವನ್ನು ನಾಶ ಮಾಡುವ ದೊಡ್ಡವರ ದ್ರೋಹವನ್ನು ಮಾಡಿರ್ತಾರೆ. ಪಾಪಗಳನ್ನು ಮಾಡಿರ್ತಾರೆ ಅಂತ ಹಾಗಿಲ್ಲ. ಯಾಕೆ ಅಂದರೆ ಪ್ರಾಯಶ್ಚಿತ್ತ ಮಾಡಿಕೊಂಡಿರ್ತಾರೆ. ಒಬ್ಬೊಬ್ಬ ಜೀವನ ಇತಿಹಾಸವನ್ನು ಇಷ್ಟೆಲ್ಲ ನೆನಪಿನಲ್ಲಿಟ್ಟುಕೊಂಡು, ಬರೆದುಕೊಂಡಲ್ಲ, ಕೇವಲ ನೆನಪಿನಲ್ಲಿಟ್ಟುಕೊಂಡು ಆ ಎಲ್ಲ ಜೀವರಾಶಿಗಳ ಕರ್ಮಕ್ಕೆ ತಕ್ಕ ಫಲವನ್ನು ವಾಯುದೇವರು ಕೊಡಬೇಕಾದರೆ ವಾಯುದೇವರ ಜ್ಞಾನ ಎಷ್ಟಿದೆ ಅಂತ ಚಿಂತನೆ ಮಾಡಿ. ಇಷ್ಟೆಲ್ಲವನ್ನೂ ಆಲೋಚನೆ ಇಲ್ಲದೆ ತಿಳಿಯುವ ಲಕ್ಷ್ಮೀದೇವಿಯ ಜ್ಞಾನ ಇನ್ನೆಷ್ಟು ಅದ್ಭುತ ಅಂತ ತಿಳಿದುಕೊಳ್ಳಿ. ಅಷ್ಟೆಲ್ಲವೂ ಆ ವಾಯುದೇವರಿಗೆ, ಲಕ್ಷ್ಮೀದೇವಿಗೆ ತಿಳಿಯುವಂತೆ ಮಾಡುವವನು ಭಗವಂತ. ಅಂತಹ ಅದ್ಭುತವಾದ ಜ್ಞಾನವನ್ನು ಅವರಿಗೆ ಕೊಡಬೇಕಾದರೆ, ಅವರಿಗೆ ನೇಮನ ಮಾಡಬೇಕಾದರೆ ದೇವರ ಜ್ಞಾನ ಎಷ್ಟು ಅಂತ. ಅದಕ್ಕಾಗಿ ಭಗವಂತನಿಗೆ ಜ್ಞಾನಜ್ಞಾನ ಅಂತ. ಜ್ಞಾ ಅಂದರೆ ಲಕ್ಷ್ಮೀದೇವಿ, ಜಾನಾತೀತಿ ಜ್ಞಾ. ಅನಹ ಅಂದರೆ ಮುಖ್ಯ ಪ್ರಾಣದೇವರು. ಜ್ಞಾ ಮತ್ತು ಅನ, ಲಕ್ಷ್ಮೀ ಮುಖ್ಯ ಪ್ರಾಣರಿಬ್ಬರಿಗೂ ಜ್ಞಾನವನ್ನು ಕೊಡುವವನು, ಅಂಥವರಿಗೂ ಜ್ಞಾನವನ್ನು ಕೊಡುವವನು ಪರಮಾತ್ಮ. ಆದದ್ದರಿಂದ ಭಗವಂತನಿಗೆ ಜ್ಞಾನಜ್ಞಾನ ಅಂತ. ನಮಗೆಲ್ಲ ಜಗತ್ತಿನಲ್ಲಿ ಕೆಲವು ವಸ್ತುಗಳು ಬಹಳ ವಿಚಿತ್ರ ಇವೆ. ನಮ್ಮ ಮನೆಯಲ್ಲಿ ಬೇಕಾದಷ್ಟು ವಸ್ತುಗಳಿರಬಹುದು. ಎಲ್ಲವನ್ನೂ ನಾವು ತಿಳಿದಿರಬೇಕು ಅಂತಿಲ್ಲ.
ಕೆಲವು ಗೊತ್ತಿರ್ತದೆ, ಕೆಲವು ಗೊತ್ತಿರೋದಿಲ್ಲ. ಹಾಗೆ ಕೆಲವಿರ್ತವೆ. ನಮ್ಮ ಸುತ್ತಮುತ್ತಲೂ ಇರ್ತದೆ, ನಮಗೆ ಗೊತ್ತಿರೋದಿಲ್ಲ. ಇದ್ದದ್ದೆಲ್ಲ ಅಂತೂ ನಮಗೆ ಗೊತ್ತಿಲ್ಲವೇ ಇಲ್ಲ. ದೂರದಲ್ಲಿ ಇದ್ದದ್ದು ಬೇಡ, ಹತ್ತಿರದಲ್ಲಿ ಇದ್ದದ್ದು ನಮಗೆ ಗೊತ್ತಿಲ್ಲ. ನಮ್ಮದೇ ವಸ್ತು ಆದರೂ ನಮಗೆ ಗೊತ್ತಿಲ್ಲ. ಅಂತಹ ಬೇಕಾದಷ್ಟು ವಸ್ತುಗಳು ನಮ್ಮ ಹೆಸರಿನಲ್ಲಿರಬಹುದು, ನಮ್ಮ ಮನೆಯೊಳಗಿರಬಹುದು, ನಮ್ಮ ಶರೀರದೊಳಗೇ ಇರಬಹುದು. ಅವುಗಳ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲ. ಅಂತೆಯೇ ನಮ್ಮ ಶರೀರದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಏನಾಗಿದೆ ಅಂತ ತಿಳಿದುಕೊಳ್ಳೋದಕ್ಕೆ ಇನ್ನೊಬ್ಬರ ಹತ್ರ ಹೋಗ್ತೇವೆ, ವೈದ್ಯರ ಹತ್ರ. ಕಾರಣ ನಮ್ಮಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಇನ್ನು ಕೆಲವು ವಸ್ತುಗಳಿವೆ, ಅಂತಹ ವಸ್ತುಗಳ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲ ಅನ್ನೋ ಹಾಗೆಯೇ ಇಲ್ಲ. ಆ ವಸ್ತು ಇದ್ದರೆ ಅದರ ತಿಳುವಳಿಕೆ ನಮಗೆ ಬರಲೇಬೇಕು. ಶಾಸ್ತ್ರೀಯ ಪರಿಭಾಷೆಯಲ್ಲಿ ಜ್ಞಾತೈಕ ಸತ್ ಅಂತ ಕರೀತಾರೆ ಅದನ್ನು. ಇದು ದೇವರು ಮಾಡಿದಂತಹ ಒಂದು ದೊಡ್ಡ ಉಪಕಾರ, ನಮಗೆ ದೊಡ್ಡ ವರದಾನ. ಅಂತಹ ವಸ್ತುಗಳು ಯಾವುದು ಅಂದರೆ ಅದರೊಳಗೆ ಬರುವ ಮೊಟ್ಟ ಮೊದಲು ಜ್ಞಾನ, ಸುಖ, ದುಃಖ, ಭಯ, ಇಂತಹ ವಸ್ತುಗಳು ನಮಗಿವೆ. ಆದರೆ ಅದು ಗೊತ್ತಿಲ್ಲ ಅನ್ನೋ ಹಾಗಿಲ್ಲ. ಅದಿದ್ದರೆ ನಮಗೆ ಗೊತ್ತಾಗಲೇಬೇಕು. ನನಗೆ ಗೊತ್ತಿದೆಯೋ ಇಲ್ವೋ ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ. ಇಲ್ಲಿ ಹಣ್ಣಿದೆ, ನಾನು ನೋಡಿಲ್ಲ ಅಂತ ಹೇಳಬಹುದು. ನೋಡಿದ ಮೇಲೆ ನನಗೆ ನೋಡಿದ್ದು ಗೊತ್ತಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ನೋಡಿದ್ದು ಮರೆಯೋದು ಬೇರೆ, ಅದು ಜ್ಞಾನ ಹೋಗಿರುತ್ತೆ. ಆಗ ಯಾವಾಗ ನಾನು ನೋಡ್ತಾ ಇದ್ದೇನೆ ಆಗ ನೋಡ್ತಾ ಇರೋದು ನನಗೆ ಗೊತ್ತಿಲ್ಲ. ಈ ಹಣ್ಣಿನ ತಿಳುವಳಿಕೆ ನನಗಿದ್ದದ್ದು ಗೊತ್ತಿಲ್ಲ ಅನ್ಲಿಕ್ಕೆ ಬರೋದಿಲ್ಲ. ನನಗೆ ಆನಂದವಾಗಿದೆಯೋ ಇಲ್ವೋ ಗೊತ್ತಿಲ್ಲ ಅನ್ಲಿಕ್ಕೆ ಬರೋದಿಲ್ಲ. ಆಗಿದ್ದರೆ ಗೊತ್ತಾಗಲೇಬೇಕು. ಆನಂದ ಆಗಿದ್ದರೆ ಗೊತ್ತಾಗಲೇಬೇಕು, ದುಃಖ ಆಗಿದ್ದರೆ ಗೊತ್ತಾಗಲೇಬೇಕು. ಜ್ಞಾನ ಆಗಿದೆ ಅಂದರೆ ಆ ರೀತಿ ಭಗವಂತ ಒಂದು ವ್ಯವಸ್ಥೆಯನ್ನು ಜಗತ್ತಿನೊಳಗೆ ಇಟ್ಟಿದ್ದಾನೆ. ನಾನು ತಿಳಿದದ್ದು ನನಗೆ ಗೊತ್ತಾಗಿಲ್ಲ ಅಂದರೆ ಏನು ಅವಸ್ಥೆ ಆಗಬೇಕು. ನಾನು ನೋಡ್ತಾ ಮತ್ತೆ ಮತ್ತೆ ನೋಡಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದರೆ ನನಗೆ ಗೊತ್ತಾಗಿದೆ, ಆದರೆ ಗೊತ್ತಾಗಿದ್ದು ಗೊತ್ತಾಗಿಲ್ಲ. ಗೊತ್ತಾದದ್ದು ಗೊತ್ತಾಗಿಲ್ಲ ಅಂದರೆ ಮತ್ತೆ ನೋಡುವ ಪ್ರಯತ್ನ ಮಾಡಬೇಕು. 2 ಸಲ ನೋಡಬೇಕು. 2 ಸಲ ನೋಡಿದರೂ ನನಗೆ ನೋಡಿದ್ದೇನೆ ಅಂತ ಗೊತ್ತಾಗೋದಿಲ್ಲ. ಹುಚ್ಚು ಅಂತಾರೆ. ಆದರೆ ಹಾಗೆ ಯಾರೂ ಹುಚ್ಚರಾಗಿಲ್ಲ. ಯಾಕೆ ಅಂದರೆ ನಮಗೆಲ್ಲ ದೇವರು ಮಾಡಿದ ಒಂದು ದೊಡ್ಡ ಉಪಕಾರ ಏನು ಅಂದರೆ, ನನಗೆ ಒಂದು ವಸ್ತುವಿನ ತಿಳುವಳಿಕೆ ಬರುವುದರ ಜೊತೆಗೆ ತಿಳುವಳಿಕೆ ಬಂದಿದೆ ಎನ್ನುವ ತಿಳುವಳಿಕೆ ಕೂಡಲೇ ಬರುತ್ತೆ. ಜ್ಞಾನದ ಜ್ಞಾನವನ್ನು ದೇವರು ನಮಗೆ ಕೊಡ್ತಾನೆ. ಆದ್ದರಿಂದ ಭಗವಂತನಿಗೆ ಜ್ಞಾನ.